ಮಾನ್ಯ ಸಂಸದರು ಹಾಗೂ ನೆರವೇರುವಂತಹ ಗಣ್ಯರು ಧ್ವಜಾರೋಹಣದ ಮೂಲಕ ಸಂಪ್ರದಾಯದ ಈ ಒಂದು ಸಂಸತ್ ಖೇಲ್ ಮಹೋತ್ಸವವನ್ನು ಸಾಂಪ್ರದಾಯಿಕವಾಗಿ ಆಚರಿಸ್ತಾ ಇದ್ದಾರೆ. ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಎಂದು ಎಲ್ಲ ರೀತಿಯ ಸಾಮಾಜಿಕ ಚಟುವಟಿಕೆಗಳನ್ನ, ಕ್ರೀಡಾ ಚಟುವಟಿಕೆಗಳನ್ನ, ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡೋದ್ರೊಳಗೆ ಮುಂದಿದ್ದೇ ಇದೆ. ತಾಯಿ ಮಾರಿಕಾಂಬೆಯ ಆಶೀರ್ವಾದದಿಂದ ಈ ಸುಂದರವಾದ ಮಾರಿಕಾಂಬಾ ಕ್ರೀಡಾಂಗಣ ಇವತ್ತು ನಮ್ಮ ಈ ಸಂಸತ್ ಮಹೋತ್ಸವಕ್ಕೆ ಇನ್ನಷ್ಟು ಹೆಚ್ಚು ಮೆರುಗು ಶಕ್ತಿ ಕೊಟ್ಟಿದೆ. ಯುವಶಕ್ತಿಯ ಸದ್ಬಳಕೆ ಕ್ರೀಡೆಗಳ ಮೂಲಕ ಸಮಾಜಕ್ಕೆ, ರಾಷ್ಟ್ರಕ್ಕೆ ಆಗಬೇಕು. ಯುವಕರು ಕೇವಲ ಮೊಬೈಲ್ ಅಥವಾ ಡಿಜಿಟಲ್ ಲೋಕಕ್ಕೆ ಮಾತ್ರ ಸೀಮಿತವಾಗದೆ ಅವರು ಕಿಲೇಗಾ ಇಂಡಿಯಾ ಅನ್ನುವಂಥ ಮಂತ್ರದಂತೆ ಯುವಕರು ಸಕ್ರಿಯವಾಗಿ ಆಟವನ್ನು ಆಡ್ತಾ ಭಾರತವೇ ನಗುವಂತ, ಭಾರತವೇ ಸಂತೋಷ ಪಡುವಂತ, ಭಾರತ ಒಂದು ಸಂಭ್ರಮಿಸುವಂತ ಕ್ಷಣವನ್ನು ನಿರ್ಮಿಸಬೇಕು ಯುವ ಸಮುದಾಯ ಅನ್ನೋದನ್ನ ಈ ಸಂಸತ್ ಖೇಲ್ ಮಹೋತ್ಸವ ಮೂಲಕ ಅಪೇಕ್ಷೆ ಪಡ್ತಾ ಇದೆ. ಆಚರಿಸ್ತಾ ಇದ್ದೇವೆ. ತುಂಬ ಖುಷಿ ಆಗ್ತಾ ಇದೆ. ನಾನು ಸಹ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದವಂಥವಳೆಯ. ಯಾಕಂದ್ರೆ 200ರಿಂದ 500 ಜನರ ಒಳಗಡೆ ಎಲ್ಲ ಮಹಿಳೆಯರು, ಪುರುಷರು ಅಂದೇ ಅವರು ಇವರು ವಯೋಮಿತಿನೂ ಇಲ್ಲದೆ ಎಲ್ಲರೂ ಅತಿ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಇದರಿಂದ ಒಂದು ಅನ್ನಿಸ್ತಾ ಇದೆ, ಮುಂದಿನ ದಿನದಲ್ಲಿ ಯಾವ ಮೂಲೆಯಲ್ಲಿ ಯಾರಿಗೆ ಯಾವ ಅವಕಾಶವನ್ನು ಸಿಗಲಿಲ್ವೋ ಅಂಥವ್ರು ಎಲ್ಲರೂ ಈ ತಾಲೂಕಾ ಮಟ್ಟದಲ್ಲಿ ಕಾರ್ಯಕ್ರಮ ಆಗೋದ್ರಿಂದ ಎಲ್ಲರೂ ಭಾಗವಹಿಸಲಿಕ್ಕೆ ಅನುಕೂಲ ಆಗಿದೆ. ನಡೆಯುವಂತಹ ಒಲಿಂಪಿಕ್ ಗೇಮ್ ಇರ್ಬೋದು, ಯಾವುದೇ ಚಟುವಟಿಕೆಗಳಿರಲಿ, ಆಟಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವರಿಗೊಂದು ಮುಕ್ತವಾದ ಅವಕಾಶ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಭಾರತ ದೇಶದಲ್ಲೇ ಒಲಿಂಪಿಕ್ಕನ್ನು ಆಯೋಜನೆ ಮಾಡ್ತಾ ಇದ್ದಾರೆ 2030ರಲ್ಲಿ. ಹಾಗಾಗಿ ಮುಂದಿನ ಯುವ ಪೀಳಿಗೆಗಳು ಈಗ ಆಟ ಆಡ್ತಾರೆ ಅವ್ರನ್ನ ಹೆಚ್ಚಿಗೆ ಇದರಲ್ಲಿ ಪಾಲ್ಗೊಂಡು ಯುವ ಪೀಳಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಸಂಸತ್ ಖೇಲ್ ಉತ್ಸವವನ್ನು ಆಯೋಜನೆ ಮಾಡಿದ್ದಾರೆ.